ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರೂಜಿ. ಆತ್ಮೀಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ದಯಾಮರಣ, ಮರ್ಸಿ ಡೆತ್ ಈ ವಿಷಯವನ್ನು ತಗೊಂಡು ಅದರ ಸುತ್ತಲೂ ಒಂದಷ್ಟು ವಿಷಯಗಳನ್ನು ಮಾತಾಡಬೇಕು, ನಿಮಗೆ ಅರಿವು ಮಾಡಿಸ್ಬೇಕು, ಮುಟ್ಟಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆತ್ಮೀಯರೇ, ಇತ್ತೀಚೆಗೆ ದೆಹಲಿ ಮೂಲದ ಹರಿಯಾಣದಲ್ಲಿ ಓದ್ಕೊಳ್ತಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಹರೀಶ್ ರಾಣಾ ಅಂತ, ಅವನು ತಾನು ಓದ್ಕೊಳ್ತಿರ್ತಕ್ಕಂಥ ಆ ವಸತಿ ಕಟ್ಟಡದ 4ನೇ ಮಹಡಿಯಿಂದ ಕೆಳಗಡೆ ಬಿದ್ದು ಮೆದುಳಿಗೆ ಗಾಯ ಆಗಿ ಬ್ರೈನ್ ಇಂಜುರಿ ಆಗಿ ಕೋಮಾಗೋದ. ಇದು ನಡೆದಿದ್ದು ಇವತ್ತಿಗೆ 13 ವರ್ಷದ ಹಿಂದೆ. ಅವನಿಗೆ ಆ್ಯಸ್ ಯೂಶುವಲ್ ಆಗಿ ಎಲ್ಲ ರೀತಿಯ ವೈದ್ಯಕೀಯ ಚಿಕಿತ್ಸೆ ಮಾಡಲಾಯಿತು. ಆದರೆ ಅವತ್ತಿಂದ ಇವತ್ತಿನವರೆಗೆ ಅವನ ರಿಕವರಿ ಆಗಲೇ ಇಲ್ಲ. ಸುಮ್ಮನೆ ಒಂದು ಜೀವಂತ ಶವವಾಗಿ ಹಾಸಿಗೆ ಮೇಲೆ ಬಿದ್ದಿರಬೇಕಾಯಿತು. ಜೀವನ್ ಮರಣದ ಮಧ್ಯೆ 13 ವರ್ಷಗಳ ಸತತವಾದ ಹೋರಾಟ ನಡೆಸಿದ. ಈ ಮಗನನ್ನು ನೋಡಿಕೊಳ್ಳಲಾರದೆ ಅವನು ಯಾವಾಗ ಬರ್ತಾನೋ ಅನ್ನುವ ಖಚಿತತೆ ಇಲ್ಲದೆ ತಂದೆ ತಾಯಿಗಳು ಕೋರ್ಟ್ ಮೊರೆ ಹೋದರು. 10 ವರ್ಷ ಆದಮೇಲೆ ಕೋರ್ಟ್ ಹೇಳ್ತು, ಇದು ಸಾಧ್ಯನೇ ಇಲ್ಲ, ಇಂತಹ ಅರ್ಜಿಯನ್ನು ನಾವು ತಗೊಳ್ಳೋದಿಲ್ಲ ಅಂತ, ಮಾನ್ಯ ಮಾಡೋದಿಲ್ಲ ಅಂತ, ದಯಾಮರಣಕ್ಕಾಗಿ. ಅದಾದಮೇಲೆ ಮತ್ತೊಮ್ಮೆ ಅವರು ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು. ಆಗ ಸುಪ್ರೀಂ ಕೋರ್ಟು ಒಂದು ವೈದ್ಯಕೀಯ ಸಮಿತಿಯನ್ನು ಒಂದು ಫಾರ್ಮ್ ಮಾಡಿತು. ಅಂದರೆ ಆ ಹುಡುಗ ಆ ಕೋಮಾದಲ್ಲಿದ್ದ, ಅವನು 13 ವರ್ಷ, ಅಂದರೆ ಬದುಕಿದ್ದ. ಹೇಗೆ ಬದುಕಿದ್ದ? ಯಂತ್ರಗಳ ಸಹಾಯದಿಂದ. ಯಂತ್ರಗಳೇ ಅವನಿಗೆ ಜೀವದ್ರವ್ಯಗಳನ್ನು ಮತ್ತು ಪ್ರಾಣವಾಯುವನ್ನು ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾ ಇದ್ದು. ಅಂದರೆ ಅವನ ಸಾವು ಯಂತ್ರಗಳ ಮೇಲೆ ಅವಲಂಬಿತವಾಗಿತ್ತು, ವೈದ್ಯರ ಮೇಲೆ ಅಲ್ಲ. ವೈದ್ಯರ ಸೂಪರ್ವಿಷನಲ್ಲಿ ಯಂತ್ರಗಳು ಅವನಿಗೆ ಬೇಕಾದ್ದನ್ನು, ಜೀವದ್ರವ್ಯಗಳನ್ನು ಪೂರೈಕೆ ಮಾಡ್ತಾಯಿದ್ವು. ಸೊ ಆ ಅಧ್ಯಯನ ತಂಡ ಇವನ ಅಧ್ಯಯನ ಮಾಡಿತು. ಇವನು ಕೋಮಾದಿಂದ ಮರಳಿ ವಾಪಸ್ ಬರುವ ಸಾಧ್ಯತೆ ಎಷ್ಟಿದೆ, 80% ಇದೆಯಾ, 90% ಇದೆಯಾ ಅಂತ ನೋಡಿದಾಗ ಆ ಅಧ್ಯಯನ ಸಮಿತಿ ಹೇಳ್ತು, ಇವನು ವಾಪಸ್ ಬರುವುದು 90% ಅಷ್ಟು ಅನುಮಾನ ಇದೆ, ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ವ್ಯಕ್ತಪಡಿಸಿದಾಗ ಸುಪ್ರೀಂ ಕೋರ್ಟು ಇತ್ತೀಚೆಗೆ ಮೊನ್ನೆ ಅಷ್ಟೇ ಆ ವ್ಯಕ್ತಿಗೆ ದಯಾಮರಣ ಕೊಡ್ತು, ಆಜ್ಞೆ ಹೊರಡಿಸ್ತು. ಈ ದಯಾಮರಣದ ಆಜ್ಞೆ ಹೊರಡಿಸಿದ ಮೇಲೆ ಏನಾಗತ್ತೆ? ಆ ಸಪೋರ್ಟ್ ಇತ್ತಲ್ಲ, ಜೀವರಕ್ಷಕ ಸಾಧನಗಳು, ಅವುಗಳನ್ನು ನಿಧಾನಕ್ಕೆ ಕಡಿಮೆ ಮಾಡ್ತಾ ಬರ್ತಾರೆ. ಯಾವಾಗ ದೇಹಕ್ಕೆ ಆಕ್ಸಿಜನ್ ಹೋಗೋದಿಲ್ಲ, ಜೀವದ್ರವಗಳು ಹೋಗೋದಿಲ್ಲ, ಜೀವಾತ್ಮ ದೇಹದಲ್ಲಿ ಉಳಿದುಕೊಳ್ಳಲಾರದೆ ತಾನು ನಿರ್ಗಮಿಸ್ತದೆ. ಇದು ದಯಾಮರಣದ ವಿಶೇಷತೆ. ಇದೇ ಮೊದಲನೇ ಕೇಸ, ಇದೇ ಕೊನೆ ಕೇಸ್ ಅಂತಂದರೆ, ಜಗತ್ತಿನಾದ್ಯಂತ ಈ ಥರದ ಕೇಸುಗಳು ಸಾಕಷ್ಟು ನಡೆದಿವೆ. ಆದರೆ ಕೆಲವಕ್ಕೆ ಬೇಗ ಅನುಮತಿ ಕೆಲವು ದೇಶಗಳು ಸಿಗ್ತದೆ, ಕೆಲವಕ್ಕೆ ಅನುಮತಿ ಸಿಗೋದೇ ಇಲ್ಲ. ಮೊನ್ನೆಯಷ್ಟೇ ಸೌದಿ ಅರೇಬಿಯಾ ದೇಶದ ರಾಜ ಪರಿವಾರಕ್ಕೆ ಸೇರಿದಂಥ ಒಬ್ಬ ಯುವ ರಾಜಕುಮಾರ ಕುದುರೆ ಸಾರೋಟದಲ್ಲಿ ಕೆಳಗಡೆ ಬಿದ್ದು ಸ್ಪೈನ್ ಇಂಜುರಿ, ಬ್ರೈನ್ ಇಂಜುರಿ ಆಗಿ ಅವನು ಕೂಡ ಕೋಮಾಗಿ ಹೋಗಿದ್ದ. ಅವನು ಕೂಡ 1 ದಶಕಕ್ಕೂ ಮೇಲ್ಪಟ್ಟು ಈ ಕೋಮಾದಲ್ಲೇ ಇದ್ದ. ಆ ರಾಜ ಪರಿವಾರ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಜಾತಕ ಪಕ್ಷಿ ಥರ ಅವನನ್ನು ಈ ಜೀವರಕ್ಷಕ ಸಾಧನಗಳಿಂದ ಉಳಿಸ್ಕೊಂಡಿದ್ರು. ಅವನು ಕೂಡ ಮೊನ್ನೆಯಷ್ಟೇ ಅವನು ದೇಹದಿಂದ ನಿರ್ಗಮಿಸಬೇಕಾಯಿತು, ಅಂದರೆ ಭರವಸೆ ಇಲ್ಲದೆ. ಈ ಥರ ಪ್ರಕರಣಗಳು ವಿಶ್ವದಾದ್ಯಂತ ನಡೀತವೆ. ಇದು ಅಂದರೆ ಸರ್ಕಾರಗಳೇ ಅಥವಾ ಕೋರ್ಟ್ಗಳೇ ಆಸ್ಥೆ ವಹಿಸಿ ಒಬ್ಬ ವ್ಯಕ್ತಿಯ ಸಾವನ್ನು ನಿರ್ಧಾರ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಯಾಕೆಂತಂದರೆ ಯಾವ ಕೋರ್ಟ್ಗೂ, ಯಾವ ವ್ಯಕ್ತಿಗೂ, ಯಾವ ಸರ್ಕಾರಕ್ಕೂ ಹೇಗೆ ಒಂದು ಜೀವವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ಜೀವವನ್ನು ತೆಗಿಲಿಕ್ಕೆ ಕೂಡ ಸಾಧ್ಯ ಇಲ್ಲ, ಅದು ಅಪರಾಧ. ಆದರೆ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಕೊಡುವಾಗ ಅವನ ನಿರ್ದಯವಾಗಿ ಕೊಂದಾಕಿ ಅಂತ ಆ ಕಾನೂನು ಮುಖ್ಯಸ್ಥರು ಬರೀತಾರೆ. ಇವನನ್ನು ಕಿಲ್ ದೆಮ್ ಬ್ರೂಟಲಿ ಅಂತ. ಅವನು ಹ್ಯಾಂಗ್ ಹಿಮ್,
ಟಿಲ್ ದ ಲಾಸ್ಟ್ ಬ್ರೆತ್ ಅಂತ ಬರೀತಾರೆ ಡೆತ್ ಸೆಂಟೆನ್ಸಲ್ಲಿ. ಅಂದರೆ ಇಲ್ಲಿ ಅಪರಾಧದಲ್ಲಿ ಮಾತ್ರ ಕೋರ್ಟು ಅವನು ಕೊಂದಾಕಿ ಅಂತ ಹೇಳ್ತದೆ. ಸೊ ನಿರಪರಾಧಿಗಳಿಗೆ ಇವನು ಕೊಲ್ಲಿ ಅನ್ನುವ ಹಕ್ಕು ಕೋರ್ಟ್ಗಾಗಲಿ ಪ್ರಪಂಚದ ಯಾವುದೇ ಮನುಷ್ಯನಿಗಾಗಲಿ ಇಲ್ಲ, ಎಕ್ಸೆಪ್ಟ್ ಮರ್ಸಿ ಡೆತ್ ಅಥವಾ ದಯಾಮರಣದಲ್ಲಿ. ಇದು ಅಪರೂಪದ ಕೇಸು ಹರೀಶ್ ರಾಣಾ ಅವರದು. ನೋಡಿ, ಹಾಗೆ ಕೋರ್ಟಿನ ಆಜ್ಞೆ ಮೇರೆಗೆ ಜೈಲಿನಲ್ಲಿ ನೇಣುಗಂಬ ಏರುವ ಕೈದಿಗೆ ಕುಣಿಕೆ ಹಾಕ್ತಾನಲ್ಲ, ಆ ನೇಣು ಹಾಕೋನೊಬ್ಬ ಇರ್ತಾನೆ, ಅವನೂ ಕೂಡ ಆ ಕಪ್ಪು ಬಟ್ಟೆಯನ್ನು ಮುಖಕ್ಕೆ ಹಾಕಿ ಹಗ್ಗದ ಕುಣಿಕೆಯನ್ನು ಬಿಗಿಗೊಳಿಸಿ ಅವನ ಕಿವಿಯಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಆ ಮಾತು ಏನಪ್ಪ ಅಂತಂದರೆ, ದಯವಿಟ್ಟು ನನ್ನನ್ನು ಕ್ಷಮಿಸು, ನನಗೆ ನಿನ್ನ ಮೇಲೆ ಯಾವುದೇ ದ್ವೇಷವಿಲ್ಲ, ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಸಹ. ಹಾಗೆ ಹೇಳಿ ಆ ಜೀವವನ್ನು ಆ ದೇಹದಿಂದ ಬಲವಂತವಾಗಿ ಬೇರ್ಪಡಿಸ್ತಾರೆ. ಇನ್ನು ಯಾರ ಅಪ್ಪಣೆಯೂ ಇಲ್ಲದೆ, ಯಾರ ಹಂಗೂ ಇಲ್ಲದೆ, ನನಗೂ ಬೇಡ ಈ ದೇಹ, ನಾನು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ನನ್ನ ಪರಿಸ್ಥಿತಿಗಳು ಹಾಗಿದೆ, ನನ್ನ ದೇಹದ ಕಾಯಿಲೆಗಳು ಅಷ್ಟ ಮಟ್ಟಕ್ಕಿವೆ, ನಾನು ಮೈ ತುಂಬ ಸಾಲ ಮಾಡಿಕೊಂಡಿದ್ದೀನಿ, ನಾನು ನಂಬಿದವರನ್ನ ಕಳ್ಕೊಂಡಿದ್ದೀನಿ, ಪ್ರೀತಿ ಹೋಯಿತು, ಎಲ್ಲವೂ ಹೋಯಿತು, ಮಾನ ಹೋಯಿತು, ಮರ್ಯಾದೆ ಹೋಯಿತು, ಹಣ ಹೋಯಿತು, ಆಸ್ತಿ ಹೋಯಿತು ಅನ್ನೋರು ಕೋರ್ಟು ಆಜ್ಞೆಗಾಗಿ ಕಾಯೋದಿಲ್ಲ. ಅವರೇನು ಮಾಡ್ತಾರೆ? ಸುಸೈಡ್ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಮಹಾಪಾಪ ಅಂತ ಧರ್ಮಶಾಸ್ತ್ರಗಳು ಹೇಳ್ತವೆ. ಮತ್ತು ಕಾನೂನು ಕೂಡ ಆತ್ಮಹತ್ಯೆ ಮಾಡಿಕೊಂಡ್ರೆ ಅಂಥವ್ರ ಮೇಲೆ ಒಂದು ಕೇಸನ್ನು ದಾಖಲಿಸಿ ಅದನ್ನು ಡಿಟೈಲ್ ಆಗಿ ಅವನ ಇಂಟ್ರಾಗೇಟ್ ಮಾಡ್ತಾರೆ. ಅದು ಸಹಜವೋ ಅಸಹಜವೋ, ಬೇರೆಯವರ ಪಾತ್ರ ಇದೆಯೋ, ಅದು ಅವನ ಇಚ್ಛೆಯ ಮೇರೆಗೆ ಮಾಡಿಕೊಂಡಿದ್ದೋ, ಬೇರೆಯವರ ಒತ್ತಡದ ಮೇಲೆ ಮಾಡಿಕೊಂಡಿದ್ದೋ, ಇದೆಲ್ಲ ಕಾನೂನಿನ ಪ್ರಕ್ರಿಯೆ ಇರ್ತದೆ. ಇದಿಷ್ಟಾದರೆ ಯುದ್ಧಗಳ ಸಂದರ್ಭದಲ್ಲಿ ಯಾವುದೇ ಸರ್ಕಾರಗಳು ಆಗಲಿ, ಯಾವುದೇ ಕೋರ್ಟುಗಳಾಗಲಿ ಏನು ಆ ಯುದ್ಧದಲ್ಲಿ ಕೊಂದವರ ಮೇಲೆ ಯಾವುದೇ ಕ್ರಮ ತಗೊಳ್ಳಲ್ಲ ಅಂತಕ್ಕಂಥದ್ದು ಅತ್ಯಂತ ಶೋಚನೀಯವಾದ ವಿಷಯ, ಅತ್ಯಂತ ನೋವಿನ ವಿಷಯ, ಅತ್ಯಂತ ದುಃಖದಾಯಕವಾದ ವಿಷಯ. ನೋಡಿ, ಪ್ರಪಂಚದ ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧದಲ್ಲಿ, ರಾಮಾಯಣ ಮಹಾಭಾರತದ ಯುದ್ಧದಲ್ಲಿ ಎಷ್ಟೋ ಕೋಟಿ ಜನ ಸೈನಿಕರು ಸತ್ತರು. ಈ ಅಪರಾಧ ಕೊಂದವರ ಮೇಲೆ ಕ್ರಮ ಆಯಿತಾ? ಖಂಡಿತ ಇಲ್ಲ. ಮೊನ್ನೆಯಷ್ಟೇ ಗಾಜಾದಲ್ಲಿ 60,000 ಜನ ಕೊಲ್ಲಲ್ಪಟ್ಟರು. ಹಾಗೆ ಗಾಜಾದವರು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿ 1,500 ಜನನ ಕೊಂದಾಕಿದ್ರು. ಈಗ ಅಮೆರಿಕ, ಇಸ್ರೇಲು ಸೇರಿ ಇರಾನ್ ಮೇಲೆ ಮುಗಿಬಿದ್ದು ಅಲ್ಲಿನ ಶಾಲೆ ಮೇಲೆ ಬಾಂಬ್ ಹಾಕಿ 140 ಶಾಲಾ ಮಕ್ಕಳು ಅಮಾಯಕವಾಗಿ ಸತ್ತರು. ಸತ್ತಿದ್ದು ದಿಟ, ಸತ್ತಿದ್ದು ನಮ್ಮ ಕಣ್ಮುಂದೆ ಇದೆ, ಸತ್ತಿದ್ದು ಸತ್ಯ. ಅದರ ಶಿಕ್ಷೆ ಯಾರಿಗಾಗ್ತದೆ ಅನ್ನೋದನ್ನು ನೋಡಿದ್ರೆ ಶಿಕ್ಷೆ ಇಲ್ಲ ಈ ಥರ ಪ್ರಕರಣಗಳಲ್ಲಿ. ಹಾಗಾಗಿ ಇದೆಲ್ಲ ಮ್ಯಾನ್ ಮೇಡ್ ಲಾನಲ್ಲಿ ಬರ್ತದೆ, ಮನುಷ್ಯ ಮಾಡಿಕೊಂಡಿರ್ತಕ್ಕಂಥ ನಿಯಮಗಳ ಅಡಿಯಲ್ಲಿ ಬರ್ತದೆ. 3 ಲಾಗಳನ್ನು ನಾವು ಅರ್ಥ ಮಾಡ್ಕೋಬೇಕು, 3 ನಿಯಮಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಮನುಷ್ಯರು ಮಾಡ್ಕೊಂಡಿರ್ತಕ್ಕಂಥ ಮ್ಯಾನ್ ಮೇಡ್ ಲಾ, ಇನ್ನೊಂದು ಪ್ರಕೃತಿಯಲ್ಲಿ ಬರ್ತಕ್ಕಂಥ ನೇಚರ್ ಮೇಡ್ ಲಾ, ಇನ್ನೊಂದು ಸುಪ್ರೀಂ ಲಾ ಅಥವಾ ಭಗವಂತನ ನಿಯಮ ಅಂತ. ಭಗವಂತನ ನಿಯಮದಲ್ಲಿ ಅವನು ಜನ್ಮ ಕೊಟ್ಟವನು, ಅವನೇ ಜನ್ಮವನ್ನು ಅವನು ಆ ಜೀವನ ತೆಗಿತಕ್ಕಂಥ ಹಕ್ಕು ಅವನಿಗಿದೆ. ಕೆಲವೊಮ್ಮೆ ನೇಚರ್ ಆ ಕೆಲಸ ಮಾಡ್ತದೆ. ಅಂದರೆ ಈ ಪ್ರಾಕೃತಿಕ ವಿಕೋಪಗಳಲ್ಲಿ ಸತ್ತಾಗ ಪ್ರಕೃತಿಯ ಧರ್ಮದಿಂದ ಅದು ನೇಚರ್ ಮೇಡ್ ಲಾ ಅಂಡರಲ್ಲಿ ಬರ್ತದೆ. ಈ ಸಾವನ್ನು ನೇಚರ್ ತಗೊಳುತ್ತೆ. ಈ ಮ್ಯಾನ್ ಮೇಡ್ ಲಾನಲ್ಲಿ ಬರ್ತದಲ್ಲ, ಅದು ಪಕ್ಕದ ಮನೆ ಪಾಪಿಯನ್ನು ಕೊಂದರೆ 14 ವರ್ಷ ಸಜೆ ಅಂತ ನಮ್ಮ ಇಂಡಿಯನ್ ಪೀನಲ್ ಕೋಡ್ ಹೇಳ್ತದೆ. ಅದೇ ಪಕ್ಕದ ದೇಶದ ಪಾಕಿ ಪ್ರಜೆಯನ್ನು ಸಾಯಿಸಿದರೆ ಬಾರ್ಡ್ರಲ್ಲಿ ನಮ್ಮ ಸೈನಿಕ, ಅವನಿಗೆ ಪರಮವೀರ ಚಕ್ರ ಅಂತ ಅದೇ ಸರ್ಕಾರ, ಅದೇ ಕೋರ್ಟ್ಗಳು ಹೇಳ್ತವೆ. ನೋಡು, ಇದು ಪಾರ್ಶಿಯಾಲಿಟಿ ಅಲ್ವಾ? ಪಕ್ಕದ ಮನೆಯವನ ಜೀವ, ಪಾಕಿಸ್ತಾನದ ಜೀವ ಅಂತ ಜೀವದ ಮೇಲೆ ಬರುವುದಿಲ್ಲ. ಹತ್ಯೆನೇ, ಅದು ಆತ್ಮಹತ್ಯೆ ಆಗಲಿ, ಕೊಲೆಯಾಗಲಿ, ಹತ್ಯೆನೇ. ಸರ್ಕಾರ ಕೊಡ್ತಕ್ಕಂಥ ಒಂದು ಈ ಗಲ್ಲು ಕೂಡ ಅದು ಹತ್ಯೆನೇ. ಅಂದರೆ ಅದನ್ನು ನಾವು ಮ್ಯಾನ್ ಮೇಡ್ ಲಾನಲ್ಲಿ ಸಮರ್ಥಿಸ್ಕೊಳ್ತೀವಿ, ಈ ಕಾರಣಕ್ಕಾಗಿ ನಾನು ಕೊಂದೆ ಅಂತ. ಅದೇ ನಾನು ಕೊಂದರೆ ನನಗೆ ಸಮರ್ಥನೆ ಇಲ್ಲ, ಸರ್ಕಾರ ಕೊಂದರೆ ಅದಕ್ಕೆ ಸಮರ್ಥನೆ ಇದೆ ಇನ್ ದ ನೇಮ್ ಆಫ್ ವಾರ್. ಆದರೆ ನನಗಾದಂಥ ದೌರ್ಜನ್ಯದಿಂದ ನಾನು ಕೊಂದರೆ ನಾನು ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಕೋರ್ಟ್ಗಳಲ್ಲಿ ಇಲ್ಲ. ಇದು ದುರ್ದೈವ. ಆಯಿತು,
ಹೀಗೆ ಸತ್ತಾಗ ಏನಾಗ್ತದೆ? ಈಗ ದಯಾಮರಣ, ಅವನ ಜೀವಾತ್ಮ ಎಲ್ಲಿ ಹೋಗ್ತದೆ ಅಂತಂದರೆ, ಅವನಿಗೆ ಜೀವರಕ್ಷಕ ಸಾಧನಗಳನ್ನು ನಿಧಾನವಾಗಿ ನಿಷ್ಕ್ರಿಯಗೊಳಿಸೋದರಿಂದ ಆ ಪ್ರೋಸೆಸ್ ಭಾಳ ನಿಧಾನವಾಗಿ ಅವನು ಸಹಜ ಮರಣದ ರೀತಿಯಲ್ಲೇ ಅವನು ಸಾಯ್ತಾನೆ. ನೋಡಿ, ಸಲ್ಲೇಖನ ವ್ರತ ಅಂತ ಜೈನ ಧರ್ಮದಲ್ಲಿ ಇದೆ. ಇದು ಕೂಡ ಸ್ಲೋ ಡೆತ್. ಅಂದರೆ ನಮಗೇನು ಅನ್ನಾಹಾರದಿಂದ ಬದುಕಿರ್ತಕ್ಕಂಥ ಈ ದೇಹಕ್ಕೆ ಅನ್ನಾಹಾರಗಳನ್ನು ನಿಧಾನವಾಗಿ ಕ್ರಮೇಣ ಕಡಿಮೆ ಮಾಡ್ಕೊಳ್ತಾ ಬಂದರೆ ಜೀವಾತ್ಮ ಈ ದೇಹದಲ್ಲಿ ಉಳಿಲಾರದೆ ಅದು ನಿರ್ಗಮಿಸ್ತದೆ. ಅದು ಕೂಡ ಒಂದು ರೀತಿಯ ಭಗವಂತನ ನಿಯಮಕ್ಕೆ ವಿರುದ್ಧವಾಗಿ ಹೋಗ್ತಕ್ಕಂಥ ಒಂದು ಸಾಧನೆಯೇ. ಎಷ್ಟೋ ಜನ ಇಚ್ಛಾಮರಣೆಗಳು ಅಂತ ಹೇಳ್ತಾರೆ, ಅಥವಾ ಸಮಾಧಿ ತಗೊಳ್ಳೋದು, ಜೀವಂತ ಸಮಾಧಿ, ಅದು ಕೂಡ ಏನು, ಸ್ಲೋ ಪ್ರೋಸೆಸ್ ಆಫ್ ಡೆತ್ ವಿತೌಟ್ ಪೇಯ್ನ್. ಏಕೆಂದರೆ ಪೇಯ್ನ್ ರೆಕಗ್ನೈಸ್ ಮಾಡಬೇಕಾದ್ರೆ ಈ ಬಾಡಿ ಬ್ರೈನ್ ಫ್ರೀಕ್ವೆನ್ಸಿ 14 to 22 ಸೈಕಲ್ಸ್ ಪರ್ ಸೆಕೆಂಡ್ ಇರಬೇಕು. ಅದಕ್ಕೆ ಕೆಳಗಡೆ ಹೋದಾಗ ಅನಿಸ್ಥೀಶಿಯಾ ಕೊಟ್ಟಾಗ ನಿಮ್ಗೆ ಪೇಯ್ನ್ ಎಲ್ಲಾಗ್ತದೆ? ಹಾಗಾದರೆ ಕಟ್ ಮಾಡಿದ್ದು ಸುಳ್ಳ, ಬಾಡಿನ ಛೇದಿಸಿದ್ದು ಸುಳ್ಳ, ಆಪರೇಟ್ ಮಾಡಿ ಸುಳ್ಳ? ನಿಜ. ಆದರೂ ಬ್ರೈನ್ ಅದನ್ನು ಯಾಕೆ ರೆಕಗ್ನೈಸ್ ಮಾಡಲ್ಲ ಅಂತಂದರೆ, ಕಾನ್ಷಿಯಸ್ ಸ್ಟೇಟಲ್ಲಿ ಮಾತ್ರ ರೆಕಗ್ನೈಸ್ ಮಾಡುತ್ತೆ. ಸಬ್ಕಾನ್ಷಿಯಸ್, ಅನ್ಕಾನ್ಷಿಯಸ್ ಮತ್ತು ಈ ಕೋಮಾ ಇತ್ಯಾದಿಗಳಿಗೆ ಹೋದಾಗ ಬ್ರೈನು ತನ್ನ ಶರೀರವನ್ನು ರೆಕಗ್ನೈಸ್ ಮಾಡೋದೇ ಇಲ್ಲ. ಮೆದುಳಿಗೆ ತನ್ನ ಶರೀರದ ಮೇಲೆ ಯಾವುದೇ ನಿಯಂತ್ರಣ ಇರೋದಿಲ್ಲ. ಸ್ವಪ್ನಾವಸ್ಥೆ ಬಿಟ್ಟು ನಾವು ಕೋಮಾವಸ್ಥೆಗೆ ಹೋದಾಗ ಅದಕ್ಕೆ ನಿಯಂತ್ರಣ ಇರೋದಿಲ್ಲ. ಸೊ ಹಾಗಾಗಿ ಈ ಧ್ಯಾನಿಗಳೆಲ್ಲ ಏನು ಮಾಡ್ತಾರೆ ಅಂದರೆ, ಬುದ್ಧಿಸ್ಟ್ ಮಾಂಕ್ಸು ಹೋಗ್ತಾರೆ, ನಿರ್ವಾಣ ತಗೊಳ್ತಾರೆ. ಅವ್ರು ಏನು ಮಾಡ್ತಾರೆ, ಕಾನ್ಷಿಯಸ್ ಸ್ಟೇಟಿಂದ ನಿಧಾನವಾಗಿ ಸಬ್ಕಾನ್ಷಿಯಸ್, ಅನ್ಕಾನ್ಷಿಯಸ್, ಸೂಪರ್ ಕಾನ್ಷಿಯಸ್ ಅಲ್ಲಿಗೆ ಹೋಗೋದನ್ನು ಪ್ರಾಕ್ಟೀಸ್ ಮಾಡಿರ್ತಾರೆ. ಅಂದರೆ ನೀವು ಪ್ರಾಕ್ಟೀಸ್ ಮೂಲಕ ಸಮಾಧಿಗೆ ಹೋಗ್ಬೋದು, ಆಕ್ಸಿಡೆಂಟಲಿ ಸಮಾಧಿಗೆ ಹೋಗ್ಬೋದು. ಸಮಾಧಿ ಅಂದರೆ ತುರಿಯ ಅಥವಾ ಕೋಮ. ಹರೀಶ್ ರಾಣ ಹೋಗಿದ್ದು ಆಕ್ಸಿಡೆಂಟಲಿ, ಅವನು ತುರಿಯಾಗಿ ಹೋದ. ಆ ತುರಿಯಾಗಿ ಹೋದಾಗ ಇಂದ್ರಿಯಗಳು ಯಾವುದು ಕೆಲಸ ಮಾಡೋದಿಲ್ಲ, ಕಣ್ಣನ್ನು ಬ್ಲಿಂಕ್ ಮಾಡ್ಬೋದು. ಅವನ ಕಿವಿಯಲ್ಲಿ ಕೊನೆಗಾಲದಲ್ಲಿ ಕೆಲವರು ಮಂತ್ರ ಹೇಳ್ತಿರ್ತಾರೆ, ನಿನ್ನ ಗಮ್ಯಸ್ಥಾನೇನು, ನೀ ಯಾವ ದೇವರ ಮಂತ್ರವನ್ನು ಜಪಿಸಬೇಕು ಅಂತಕ್ಕಂಥ ಒಂದು ಉಪದೇಶ ಮಾಡ್ತಕ್ಕಂಥ ಪದ್ಧತಿ ಇದೆ. ಯಾಕಂದರೆ ಕಿವಿ ಕೇಳಿಸುತ್ತೆ, ಆದರೆ ಅವನಿಗೆ ಬೇರೆ ಯಾವುದು ಇಂದ್ರಿಯಗಳು ಕೇಳಿಸೋದಿಲ್ಲ, ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ ಕೊನೆಗಾಲದಲ್ಲಿ ನಾರಾಯಣ ಮಂತ್ರ ಕಿವಿಯಲ್ಲಿ ಹೇಳ್ತಕ್ಕಂಥದ್ದು ಇದೇ ಕಾರಣಕ್ಕಾಗಿ. ಸೊ ಈ ಧ್ಯಾನ ಮಾಡ್ತಕ್ಕಂಥವರು ಬೌದ್ಧ ಭಿಕ್ಕುಗಳಿರ್ಬೋದು, ತಪಸ್ವಿಗಳಿರ್ಬೋದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಅದಷ್ಟೇ ಯಾಕೆ ಭೀಷ್ಮ ಕೂಡ 6 ತಿಂಗಳು ಸಾವನ್ನು ಮುಂದೂಡಿದ್ದ ಅಂತ ನೀವು ಕೇಳಿದ್ದೀರಿ, ಉತ್ತರಾಯಣ ಬರೋವರೆಗೆ. ಸೊ ಇವೆಲ್ಲ ನೀನು ಇಚ್ಛೆ ಪಟ್ಟು ಸಾವನ್ನು ಮುಂದೂಡ್ಬೋದು, ಇಚ್ಛೆ ಪಟ್ಟು ಈ ದೇಹವನ್ನು ತ್ಯಜಿಸ್ಬೋದು. ಆದರೆ ಇಚ್ಛೆ ಪಟ್ಟು ಸಾಧನೆಯ ಮೂಲಕ ತೆಗೆಸಿದ್ರೆ ಅದು ಸಹಜ ಆಗ್ತದೆ. ಇಚ್ಛೆ ಪಟ್ಟು ನೀನು ಕುಣಿಕೆ ಹಾಕ್ಕೊಂಡ್ರೆ ಅದು ಅಸಹಜ ಸಾವು ಆಗ್ತದೆ. ಹಾಗಾಗಿ ಸಾವಿನಲ್ಲಿ ಎಷ್ಟೋ ವೈವಿಧ್ಯವಿದೆ. ನಾನು ಸಹಜವಾಗಿ ಸತ್ತರೆ ಅದು ಸಹಜ ಸಾವು. ನನ್ನನ್ನು ಕೊನೆ ಉಸಿರು ಇನ್ನೇನು ನಾನು ಬಿಟ್ಟರೆ ಸಹಜ ಸಾವಿನಲ್ಲಿ ನಾನು ಸಹಜ ಸಾವು ಆಗತ್ತೆ. ಆ ಕೊನೆ ಉಸಿರು ನನಗೆ ಸಿಗದೆ ಯಾರಾದರೂ ನನ್ನ ಕುತ್ತಿಗೆ ಇಸ್ಕಿದ್ರೆ ಅವನಿಗೆ 14 ವರ್ಷ ಸಜೆ ಆಗ್ತದೆ. ಅದು ಅಸಹಜ ಸಾವು ಅಂತ ಕೋರ್ಟ್ ತೀರ್ಮಾನ ಮಾಡ್ತದೆ. ಸೊ ನಾನು ಕೊನೆ ಉಸಿರು, ಭಗವಂತ ಕೊಟ್ಟಿರ್ತಕ್ಕಂಥ ಕೊನೆ ಉಸಿರನ್ನು ಅನುಭವಿಸಿ ಬಿಟ್ಟರೆ ಅದು ಸಹಜ ಸಾವಾಗ್ತದೆ. ಅದಕ್ಕೆ ವಿರುದ್ಧವಾಗಿ ನಾನು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಅಸಹಜ ಸಾವಾಗ್ತದೆ. ಬದುಕಿರುವಾಗ ಈ ದೇಹದಿಂದ ಯಾವುದೇ ಅಂಗಾಂಗಗಳನ್ನು ತೆಗೆದ್ರೆ ಆ ಶರೀರದಲ್ಲಿರ್ತಕ್ಕಂಥ ಸುಪ್ತ ಮನಸ್ಸು ಆ ಅಂಗಗಳು ನನಗಿಲ್ಲ, ನನಗೆ ಕಿಡ್ನಿ ಇಲ್ಲ, ನನಗೆ ಇನ್ನೊಂದು ಅಂಗ ಇಲ್ಲ ಅಂತ ರೆಕಗ್ನೈಸ್ ಮಾಡುವುದರಿಂದ ಮುಂದೆ ಜನ್ಮ ಧಾರಣೆ ಮಾಡಿದಾಗ ಆ ಅಂಗಗಳಿಗೆ ಅಪಾಯ ಆಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಬದುಕಿರುವಾಗ ಈ ಶರೀರದಲ್ಲಿ ಯಾವುದೇ ಅಂಗವನ್ನು ಡೊನೇಟ್ ಮಾಡಬಾರ್ದು. ಅಂಗಾಂಗ ದಾನ ಅಂತ ಹೇಳ್ತೀವಲ್ಲ, ಎಕ್ಸೆಪ್ಟ್ ಎಮರ್ಜೆನ್ಸಿ ಕೇಸುಗಳಲ್ಲಿ ನಾವು ರಕ್ತವನ್ನು ಅಲ್ಪ ಪ್ರಮಾಣದಲ್ಲಿ ಕೊಡ್ಬೋದು. ಅದೇ ರಕ್ತವನ್ನೇ ಕೊಡುವ ಕಾಯಕ ಕೆಲವರು ಮಾಡ್ಕೊಂಡಿರ್ತಾರೆ ಏನೋ ಸರ್ಟಿಫಿಕೇಟ್ಗಾಗಿ, ಅವರಿಗೆ ಮುಂದಿನ ಜನ್ಮದಲ್ಲಿ ಅನೀಮಿಯಾ ಅಂತಕ್ಕಂಥ ಒಂದು ಸಮಸ್ಯೆ ಆಗ್ತದೆ. ಹಾಗಾಗಿ ನೀವು ಸತ್ತ ಮೇಲೆ ನಿಮ್ಮ ದೇಹದಿಂದ ಯಾವುದೇ ಅಂಗಾಂಗಗಳನ್ನು ಕೊಡ್ಬೋದು, ದಾನ ಮಾಡ್ಬೋದು. ಇನ್ಫ್ಯಾಕ್ಟ್ ಪ್ರತಿಯೊಬ್ಬರು ಸತ್ತ ಮೇಲೆ ತಮ್ಮ ಶರೀರವನ್ನು ಆಸ್ಪತ್ರೆಗೋ ಅಥವಾ ತಮ್ಮ ಅಂಗಾಂಗಗಳನ್ನು ಬೇರೆಯವರಿಗೆ ಡೊನೇಟ್ ಮಾಡಿದ್ರೆ ಅದು ಅತ್ಯುತ್ತಮವಾದ ದಾನ ಅಂತ ಪರಿಗಣಿಸಲ್ಪಡ್ತದೆ. ಆದರೆ ಬದುಕಿರುವಾಗ ಮಾಡಬಾರ್ದು. ಸೊ
ಇದಾಗಿತ್ತು ದಯಾಮರಣದ ಬಗ್ಗೆ ನಾನು ಮಾತಾಡ್ತಾ ಇಷ್ಟೆಲ್ಲ ವಿಚಾರಗಳನ್ನು ಮಾತಾಡಬೇಕಾಯಿತು. ನಿಮ್ಗೆ ಇಷ್ಟ ಆದರೆ ಇದನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೂಡ ಖಂಡಿತ ನೀವು ಬರಿಬೋದು ಅಂತ ಹೇಳ್ತಾ ನಾನು ನಿಮಗೆಲ್ಲ ಧನ್ಯವಾದಗಳು ಹೇಳ್ತಾ ವಿರಮಿಸ್ತೇನೆ. ಧನ್ಯವಾದಗಳು.